2017ರಲ್ಲಿ ಆಂದೋಲ ರಸ್ತೆ ಒತ್ತುವರಿ ತೆರವುಗೊಳಿಸುವ ಸಂದರ್ಭದಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗುತ್ತೆ. ಒಂದು ಮುಸ್ಲಿಂ ಕುಟುಂಬ, ಇನ್ನೊಂದು ಹಿಂದೂ ಕುಟುಂಬ. ಇಬ್ಬರೂ ಹೊಡೆದಾಡ್ಕೊಳ್ತಾರೆ, ಇಬ್ಬರೂ ಕಾಂಗ್ರೆಸ್ನವರೇ. ಇದರಲ್ಲಿ MIMನ ಆಗಿನ ಅಧ್ಯಕ್ಷ ವಾಜ್ ಅನ್ನುವಂತಹ ವ್ಯಕ್ತಿ ನಸರುದ್ದೀನ್ ಅನ್ನೋನಿಗೆ ಪ್ರಚೋದನೆ ಕೊಟ್ಟು ಈ ಹಲ್ಲೆಗೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಕಾರಣ ಅಂತ ಹೇಳಿ ನನ್ನ ಮೇಲೆ 307 ಹಾಕಿ ಸುಮಾರು 1 ವಾರಗಳ ಕಾಲ ಬಂಧಿಸಿ ಜೈಲಿಗಟ್ಟಿದರು. 8 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ್ವಿ. ನಮಗೆ ಜೈಲಿಗೆ ಕಳಿಸಿದ ಮೇಲೆ ನಮ್ಮ ಮಠಕ್ಕೆ ಈಗಿನ IGP ಅಲೋಕ್ ಕುಮಾರ್ ಭೇಟಿ ಕೊಡ್ತಾರೆ. ಯಾವ ಕಾನೂನಲ್ಲಿದೆ ಈ ಮಠಕ್ಕೆ ಭೇಟಿ ಕೊಡುವಂಥದ್ದು? ಒಬ್ಬ ಜಂಗಮ CPIನನ್ನು ಮಠದ ಒಳಗಡೆ ಕಳಿಸಿ, ನಿಮ್ಮ ಮಗ ಬರೇ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ, ನಮ್ಮ ಆಫೀಸರ್ ಬಂದಿದ್ದಾರೆ ಬನ್ನಿ ಅಂತೇಳಿ ಹೊರಗಡೆ ಕರ್ಕೊಂಡು ಬಂದು ಅಲೋಕ್ ಕುಮಾರ್ ಎದುರುಗಡೆ ನಿಲ್ಲಿಸ್ತಾರೆ. ಅಲೋಕ್ ಕುಮಾರ್ ಭಾಳ ದೊಡ್ಡದಾಗಿ ಹೇಳಿದ್ರು, ನಿಮ್ಮ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳೋಕ್ಕೆ ಬರೋದಿಲ್ವಾ ಅಂತ. ಹಾಗೆ ನಮ್ಮಲ್ಲಿ ಮಠಕ್ಕೆ ಬಂದು ಬುದ್ಧಿ ಹೇಳಲಿಕ್ಕೆ ಬಂದಂಥ ವ್ಯಕ್ತಿ ಮುಂದೆ ಒಂದೇ ವರ್ಷದಲ್ಲಿ ಫೋನ್ ಕದ್ದಾಲಿಕೆ ಒಳಗೆ ಸಸ್ಪೆಂಡ್ ಆದರು, ಮನೆಯೊಳಗೆ ಕೂತ್ಕೊಂಡ್ರು. ಮತ್ತು ಆ CPI ಏನು ಜಂಗಮ ಅಧಿಕಾರಿ ಒಳಗಡೆ ಕಳಿಸಿದ್ರಲ್ಲ, ಬೆಂಕಿ ಹಚ್ತಾನೆ ನಿಮ್ಮ ಮಗ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ದುರ್ದೈವ ಬೆಂಕಿಗೆ ಆಹುತಿ ಆದರು ಕಳೆದ 2 ತಿಂಗಳ ಹಿಂದೆ. ಸುಳ್ಳು ಆರೋಪಗಳನ್ನು ಹೊರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮನವೊಲಿಸಲಿಕ್ಕೆ ಸಂತರನ್ನು, ಮಠಾಧೀಶರನ್ನು ಅಪಮಾನ ಮಾಡಿದರೆ ಅದರ ಶಾಪ ಯಾವತ್ತೂ ಕೂಡ ನಿಮಗೆ ತಟ್ಟದೇ ಇರೋದಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಯಾರು ಅವಾಗ ಕಾಡಿದ್ರು, SDPI, ಕಾಂಗ್ರೆಸ್, ರಾಮಲಿಂಗಾರೆಡ್ಡಿ ಹೋಮ್ ಮಿನಿಸ್ಟರ್, MIM ವಾಯ್ಸ್, ಇವರೆಲ್ಲರೂ ಸೇರಿ ನಮ್ಮನ್ನು ಜೈಲಿಗೆ ಕಳಿಸಿದರು. ಆದರೆ ಇವತ್ತು ಡಿಸೆಂಬರ್ 29ರಂದು ನ್ಯಾಯಾಲಯ ನಮ್ಮನ್ನು ಸೇರಿಸಿ 14 ಜನರನ್ನು ದೋಷ ಮುಕ್ತರೆಂದು ಆದೇಶವನ್ನು ಮಾಡಿದ್ದಾರೆ.